ಸ್ವಾಮಿ ಜಗದಾತ್ಮಾನಂದಜಿ ಅವರ ಬದುಕಲು ಕಲಿಯಿರಿ 8ನೇ ಅಧ್ಯಾಯ. ದೇವರಿರುವನೇ? ಯಾರು ದೇವರು? ಯಾರ ದೇವರು? ಯಾವ ದೇವರು? ಎಷ್ಟು ಮಂದಿ ದೇವರು? ದೇವರಿರುವುದೆಲ್ಲಿ? ದೇವರ ಹೆಸರಲ್ಲಿ ಜಗಳವೇಕೆ? ಆಕಾಶ ನೋಡಲು ನೂಕಾಟವೇಕೆ? ಧರ್ಮಗಳು ಮನುಷ್ಯರನ್ನು ದ್ವೇಷ ಹಿಂಸೆಯ ನರಕಕ್ಕೆ ತಳ್ಳಲು ಹುಟ್ಟಿಕೊಂಡಿವೆಯೇ? ದುರ್ಬಲರನ್ನು ಶೋಷಿಸುವುದಕ್ಕಾಗಿ ಹುಟ್ಟಿಕೊಂಡಿವೆಯೇ? ಮತಾಂಧತೆಯಿಂದ ಅವು ಮಾನವನನ್ನು ಉನ್ಮತ್ತನನ್ನಾಗಿಸುವ ಮಾದಕ ದ್ರವ್ಯಗಳೇ? ಅಜ್ಞಾನವೇ ಎಲ್ಲ ದುಃಖಗಳಿಗೂ ಮೂಲ. ಸಂಕುಚಿತತೆ, ಮತಾಂಧತೆಯನ್ನು ಮನುಷ್ಯನೊಬ್ಬ ಬೆಳೆಸಿಕೊಂಡರೆ ತನ್ನನ್ನೇ ತಾನು ವ್ಯರ್ಥವಾಗಿ ಶಿಕ್ಷಿಸಿಕೊಂಡಂತೆ, ವ್ಯರ್ಥವಾಗಿ ಹಿಂಸಿಸಿಕೊಂಡಂತೆ ಅಲ್ಲವೇ? ಕೆಲವು ವರ್ಷಗಳ ಹಿಂದೆ ಮಿಚೆಲ್ ಎಂಬಾತ ಚಂದ್ರಗ್ರಹವನ್ನು ತಲುಪಿ ಅಲ್ಲಿ ನಿಂತು ಅಲ್ಲಿಂದಲೇ ಭೂಮಿಯನ್ನು ಕುರಿತು ಹೇಳಿದ ಮಾತನ್ನು ಓದಿ ಚಕಿತನಾಗಿದ್ದೆ. ಆತನಿಗೆ ನಮ್ಮ ಆವಾಸ ಸ್ಥಾನವಾದ, ಅಸಂಖ್ಯ ಜೀವಜಂತುಗಳಿಗೆ ಆಶ್ರಯ ಸ್ಥಾನವಾದ ಈ ಭೂಮಿ ಆ ಎತ್ತರದಿಂದ ಒಂದು ಕಾಲ್ಚೆಂಡಿನಂತೆ ಕಾಣಿಸಿತಂತೆ. ಎಂಥ ವಿಸ್ಮಯಕರ ಅನುಭವ! ಈ ಭೂಮಿಯಾದರೋ ತನ್ನ ಅಕ್ಷದಲ್ಲಿ ಅತ್ಯಂತ ವೇಗವಾಗಿ 1 ಗಂಟೆಯಲ್ಲಿ 1,000ಕ್ಕಿಂತ ಹೆಚ್ಚು ಮೈಲಿ ಸುತ್ತುತ್ತಿದೆ. ಅದು ಕೆಲವು ಸುತ್ತುಗಳನ್ನು ಸುತ್ತುವಾಗ ಲಕ್ಷಗಟ್ಟಲೆ ಜನರು ತಮ್ಮ ತಮ್ಮ ಪಾತ್ರಗಳನ್ನು ಧರಿಸಿ ಕುಣಿದು ಕುಪ್ಪಳಿಸಿ ನಕ್ಕು ನಲಿದು ನೊಂದು ಬೆಂದು ಕಣ್ಮರೆಯಾಗುತ್ತಾರೆ. ಮಂಕುತಿಮ್ಮನಿಗೆ ಅನ್ನಿಸಿದಂತೆ ನಿಮಗೂ ಅನ್ನಿಸಿರಬಹುದು. ಏನು ಭೈರವ ಲೀಲ ಈ ವಿಶ್ವ ವಿಭ್ರಮಣೆ, ಏನು ಭೂತಗ್ರಾಮ ನರ್ತನೋನ್ಮಾದ, ಏನಗ್ನಿಗೋಳಗಳು, ಏನಂತರಾಳಗಳು, ಏನು ವಿಸ್ಮಯ ಸೃಷ್ಟಿ, ಒಗಟೆಯೇನೀ ಸೃಷ್ಟಿ ಬಾಳಿನ ಅರ್ಥವದೇನು, ಬಗೆದು ಬಿಡಿಸುವರಾರು ಸೋಜಿಗವನಿದನು. ಮಿಚ್ಚೆಲ್ ಪಡೆದ ಅನುಭವ ಕಟ್ಟುಕತೆಯಲ್ಲ, ಕವಿಕಲ್ಪನೆಯೂ ಅಲ್ಲ. ಈ ಅನುಭವಗಮ್ಯವಾದ ಸತ್ಯವನ್ನು ಯಾರೂ ಅಲ್ಲಗಳೆಯಲಾರರು. ಹಾಗೆ ಅಲ್ಲಗಳೆಯಲು ಸಾಧ್ಯವಿಲ್ಲವಷ್ಟೇ. ಧಾರ್ಮಿಕ ಮತಾಂಧರು ವಿಜ್ಞಾನವನ್ನು, ವೈಜ್ಞಾನಿಕ ಸಂಶೋಧನೆಗಳನ್ನು ಎಷ್ಟೇ ನಿಂದಿಸಲಿ, ನಿರಾಕರಿಸಲಿ, ಆದರೆ ಅವು ತೋರಿಸಿಕೊಡುವ ಬೆಳಕಿನಲ್ಲಿ ನಮ್ಮ ನಂಬಿಕೆಗಳನ್ನು ಪರಿಶೀಲಿಸಿಕೊಂಡಲ್ಲಿ ನಾವು ಬಲವಾಗಿ ಅಪ್ಪಿಕೊಂಡ ಬಾವಿ ಕಪ್ಪೆತನ, ಸಂಕುಚಿತತೆ ಮಾಯವಾಗುವುದರಲ್ಲಿ ಸಂಶಯವಿದೆಯೇ? ವಿಜ್ಞಾನವು ಇಂದು ಅಗಾಧವಾದ ಈ ವಿಶ್ವ ಬ್ರಹ್ಮಾಂಡದ ಹಿನ್ನೆಲೆಯಲ್ಲಿ ಪರಮಾದ್ಭುತವಾದ ಒಂದು ದಿವ್ಯಶಕ್ತಿಯನ್ನು ಕುರಿತು ನಿರ್ಭಯವಾಗಿ ಸಾರುತ್ತಿದೆ ಎಂದರೆ ತಪ್ಪಿಲ್ಲ. ಆ ಶಕ್ತಿ, ಆ ದೇವರು ಗುಡಿ, ಮಸೀದಿ, ಚರ್ಚುಗಳಲ್ಲಿ ಮಾತ್ರ ತಂಗಿದ್ದಾನೆಯೇ? ಯಾವುದೇ ಒಂದು ಪಂಥಗಳಲ್ಲಿ ಮಾತ್ರ ಸಿಕ್ಕಿಕೊಂಡಿದ್ದಾನೆಯೇ? ಪೂಜಾಸ್ಥಾನಗಳು ಆತನನ್ನು ಪ್ರಾರ್ಥಿಸಲು, ಧ್ಯಾನಿಸಲು, ಪೂಜಿಸಲು ಸದವಕಾಶ ಕಲ್ಪಿಸುವ ಒಂದು ವ್ಯವಸ್ಥೆ ಮಾತ್ರವಲ್ಲವೇ? ಬೇರೆ ಮತಿ, ಬೇರೆ ಮತ ಎಂಬುದು ಅವನಿಗೆ ಅರ್ಥವಾಗದೆ ಅದು ಅವನದೇ ವಿಧಾನವಲ್ಲವೇ? ಮನುಷ್ಯ ಹೃದಯದ ಭಾವನೆಗಳನ್ನು ಅರಿಯಲಾರದ ಅಸಹಾಯಕನೇ ಅವನು. ಕೆಲವು ವರ್ಷಗಳ ಹಿಂದೆ ನ್ಯೂಯಾರ್ಕ್ ಅಕಾಡೆಮಿ ಆಫ್ ಸೈನ್ಸಸ್ ಅಧ್ಯಕ್ಷರಾದ ವಿಜ್ಞಾನಿ ಎ. ಕ್ರಸ್ಸಿ ಮಾರಿಸನ್ ರೀಡರ್ಸ್ ಡೈಜೆಸ್ಟ್ ಮಾಸಪತ್ರಿಕೆಯಲ್ಲಿ ವಿಜ್ಞಾನಿ ದೇವರಲ್ಲಿ ಏಕೆ ವಿಶ್ವಾಸವನ್ನಿಡುತ್ತಾನೆಂಬುದಕ್ಕೆ 7 ಕಾರಣಗಳು ಎಂಬ ಲೇಖನವನ್ನು ಬರೆದಿದ್ದರು. ವಿಜ್ಞಾನದ ವಿವಿಧ ಕ್ಷೇತ್ರಗಳಲ್ಲಿ ನಡೆದ ಅಸಂಖ್ಯ ಶೋಧನೆಗಳನ್ನು ಗಮನದಲ್ಲಿಟ್ಟುಕೊಂಡು ಎತ್ತರದಲ್ಲಿ ನಿಂತು ಸುತ್ತಲೂ ನೋಡಿದಂತೆ ಸಂದೇಹಕ್ಕೆ ಎಡೆಗೊಡದ ವೈಜ್ಞಾನಿಕ ವೈಚಾರಿಕ ವಿಧಾನದಿಂದಲೇ ಅವರು ಸರ್ವತ್ರ ಸರ್ವವ್ಯಾಪಿಯಾದ ಅಚಿಂತ್ಯ ಶಕ್ತಿಯಾದ ಪರಮಾತ್ಮನ ಅಸ್ತಿತ್ವದಲ್ಲಿ ನಮ್ಮ ನಂಬಿಕೆಯನ್ನು ದೃಢಗೊಳಿಸುತ್ತಾರೆ. ನಮ್ಮ ಅರಿವು ನುಗ್ಗಲಾರದ, ಸಂಶೋಧಿಸಲಾರದ ಆ ಪರಮಾದ್ಭುತದಿಂದಲೇ ಈ ವಿಸ್ಮಯವೆನಿಸಿದ ವಿಶ್ವ ಬ್ರಹ್ಮಾಂಡ, ಅದರ ಹೊಳೆಯುವ ಸೌಂದರ್ಯ ವ್ಯಕ್ತವಾಗುತ್ತಿದೆ ಎಂಬ ಐನ್ಸ್ಟೀನರ ವಾಕ್ಯ ಎಷ್ಟೊಂದು ಸಂಕಟವಾಗಿದೆ. ಮೊರಿಸನ್ ತಮ್ಮ ಲೇಖನದಲ್ಲಿ ಹೇಳಿದ ಮಾತು ಇಂತಿದೆ: ಡಾರ್ವಿನ್ ನಂತರ ಈ 100 ವರ್ಷಗಳಲ್ಲಿ
ನಾವು ಅತ್ಯಾಶ್ಚರ್ಯಕರವಾದ ಸಂಶೋಧನೆಗಳನ್ನು ಮಾಡಿದ್ದೇವೆ. ವೈಜ್ಞಾನಿಕವಾದ ವಿನಮ್ರ ಭಾವನೆಯಿಂದಲೇ, ಬರಿಯ ನಂಬಿಕೆಯಲ್ಲ, ಅರಿವನ್ನು ಆಧರಿಸಿದ ಮೂಢವಲ್ಲದ ನಂಬಿಕೆಯ ಪ್ರಕಾರ ಭಗವತ್ ಸಾನ್ನಿಧ್ಯದ ಹೇಳಿಕೆಯನ್ನು ವಿಚಾರವಂತರಾರೂ ಅಲ್ಲಗಳೆಯಲು ಸಾಧ್ಯವಿಲ್ಲ. ಆದರೆ ನಮ್ಮ ಸಂಕುಚಿತ ಕಲ್ಪನೆಗಳಿಗೆ ದೀರ್ಘಕಾಲದಿಂದ ತುತ್ತಾದ ನಮಗೆ ಅದರಿಂದ ಬಿಡಿಸಿಕೊಳ್ಳಲು ಕಷ್ಟವೆನಿಸಿದರೂ ಕ್ರಮೇಣ ಸಾಧ್ಯ ಎಂಬುದನ್ನು ನೆನಪಿನಲ್ಲಿ ಇಡಬೇಕು. ವಸ್ತುವಿನ ಸೂಕ್ಷ್ಮಾತಿ ಸೂಕ್ಷ್ಮ ಸ್ವರೂಪದ ಬಗೆಗೂ ವಿಜ್ಞಾನದ ಸಂಶೋಧನೆ ಅಚ್ಚರಿ ಎನಿಸುವ ವಿಷಯಗಳನ್ನು ನಮಗೆ ತಿಳಿಸುತ್ತದೆ. ಹೆಚ್ಚಿನ ವಿವರಣೆಗಳ ಅವಶ್ಯಕತೆ ಇಲ್ಲ. ಆಟಮ್ ಅಥವಾ ಅಣು ಎಂದು ಕರೆಯಲ್ಪಡುವ ವಸ್ತುವಿನ ಗಾತ್ರ ಎಷ್ಟು ಗೊತ್ತೇ? 1 ಮಿಲಿಮೀಟರ್ ಪರಿಮಾಣದ ವಸ್ತುವನ್ನು ಮಿಲಿಯ ಎಂದರೆ 10 ಲಕ್ಷ ಭಾಗ ಮಾಡಿ ಅದರಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡರೆ ಎಷ್ಟೋ ಅಷ್ಟು. ಈ ಅಣುವಿನಲ್ಲಿ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಎಂಬ ಸೂಕ್ಷ್ಮಾತಿ ಸೂಕ್ಷ್ಮ ಶಕ್ತಿಯ ಕಣಗಳು ಇವೆ. ವಿದ್ಯುತ್ತಿನಂಥ ಈ ಶಕ್ತಿಯ ಕಣಗಳೆಂಬ ಇಟ್ಟಿಗೆಗಳಿಂದಲೇ ಈ ಬ್ರಹ್ಮಾಂಡದ ರಚನೆಯಾಗಿದೆ ಎಂದರೆ ನಂಬುವಿರಾ? ಈ ವಿಶ್ವ ಬ್ರಹ್ಮಾಂಡ ಹಾಗೂ ಅಸಂಖ್ಯ ನಾಮರೂಪಗಳಾಗಿ ವಿಂಗಡವಾಗಿರುವ ಜೀವ, ಜಂತು, ಆಕಾಶ, ನೀರು, ವಾಯು ಇವೆಲ್ಲವುಗಳ ಮೂಲದಲ್ಲಿ ಒಂದೇ ಶಕ್ತಿ. ಆ ಶಕ್ತಿಯ ಆವಿರ್ಭಾವ ಅರ್ಥಪೂರ್ಣವಾಗಿ ವರ್ತಿಸುವಂತೆ ಮಾಡುವ ಸೂಕ್ತ ನಿರ್ವಹಣೆಯ ಹಿನ್ನೆಲೆಯಲ್ಲಿ ಅಸೀಮ ಅನಂತ ಪ್ರಜ್ಞೆ ಅಥವಾ ಚೈತನ್ಯ ಅಡಗಿದೆ. ಸರ್ವವ್ಯಾಪಿಯಾದ ಸರ್ವಶಕ್ತನಿದ್ದಾನೆ ಎಂಬುದನ್ನು ವಿಜ್ಞಾನಿಗಳ ವಾಕ್ಯಗಳೊಂದಿಗೆ ಹೋಲಿಸಿ ನೋಡಿ. ನಮ್ಮ ದುರ್ಬಲವೂ ದೋಷಯುಕ್ತವೂ ಆದ ಮನಸ್ಸಿಗೆ ಪರಿಶೀಲಿಸಲು ಸಾಧ್ಯವಾಗುವ ಅತ್ಯಂತ ಸಾಮಾನ್ಯ ಹಾಗೂ ಸಣ್ಣಪುಟ್ಟ ಸಂಗತಿಗಳಲ್ಲೂ ತನ್ನಿಂದ ತಾನೇ ಪ್ರಕಾಶಿತವಾಗುವ ಆ ಸೀಮಾರಹಿತವಾದ ಅತ್ಯಂತ ಶ್ರೇಷ್ಠ ಚೇತನದಲ್ಲಿ ಗೌರವಪೂರ್ವಕವಾದ ಭಾವನೆಯೇ ನನ್ನ ಧಾರ್ಮಿಕ ದೃಷ್ಟಿ. ಅರಿಯಲು ಅಶಕ್ಯವಾದ ಈ ವಿಶ್ವದಲ್ಲಿ ವ್ಯಕ್ತವಾಗುವ ಶ್ರೇಷ್ಠ ವಿವೇಚನಾ ಶಕ್ತಿಯಲ್ಲಿ ಎಂದರೆ ಸಮಸ್ತ ವಿಶ್ವದ ಹಿನ್ನೆಲೆಯಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮವಾಗಿದ್ದುಕೊಂಡು ಸರ್ವವ್ಯಾಪಿಯಾಗಿರುವ ವಿಶ್ವ ನಿಯಾಮಕ ಶಕ್ತಿಯಲ್ಲಿ ಅಥವಾ ದೇವರಲ್ಲಿ ಆಳವೂ ಭಾವನಾತ್ಮಕವೂ ಆದ ದೃಢ ವಿಶ್ವಾಸವೇ ದೇವರನ್ನು ಕುರಿತ ನನ್ನ ಭಾವನೆಯಾಗಿದೆ. ಐನ್ಸ್ಟೀನ್. ವಿಶ್ವದ ಮೂಲಭೂತ ಏಕತೆಯ ಕುರಿತ ಸಿದ್ಧಾಂತ ಕೇವಲ ಅನುಭಾವಿಗಳ ದೃಢವಾದ ಅನುಭೂತಿ ಮಾತ್ರವಲ್ಲ, ಅದು ಆಧುನಿಕ ಯುಗದ ಭೌತಶಾಸ್ತ್ರದ ಅಧ್ಯಯನದಿಂದ ತಿಳಿದು ಬರುವ ಪ್ರಮುಖವಾದ ಸಂಗತಿಯೂ ಹೌದು. ಪೌರಸ್ತ್ಯ ತಾತ್ವಿಕ ಪರಂಪರೆಯು ಭೇದರಹಿತ ಏಕಮೇವಾದ್ವಿತೀಯನಾದ ಪರಮಸತ್ಯದ ನೈಜ ಸ್ವರೂಪವನ್ನು ತಿಳಿಸುತ್ತಾ ಅದು ಸರ್ವವ್ಯಾಪಿಯಾಗಿದೆ ಎಂದು ಹೇಳುತ್ತದೆ. ಏಕಮೇವಾದ್ವಿತೀಯವಾದ ಹಿಂದೂ ಧರ್ಮದಲ್ಲಿ ಅದನ್ನು ಬ್ರಹ್ಮ ಎಂದು, ಬೌದ್ಧ ಧರ್ಮದಲ್ಲಿ ಧರ್ಮಕಾಯವೆಂದು, ಚೀನಾ ದೇಶದ ಮತದಲ್ಲಿ ತಾವೋ ಎಂದು ಪರಿಗಣಿಸುತ್ತಾರೆ. ಫ್ರಿಜೋ ಕಾಪ್ರಾ. ನಾನು ಯುವಕರಿಗೆ ಒಂದು ಕತೆ ಹೇಳಿದೆ. ಇರುವೆಗಳದ್ದೇ ಒಂದು ವಿಶ್ವವಿದ್ಯಾನಿಲಯವಿತ್ತು. ಆ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್, ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಇರುವೆಯಪ್ಪನವರನ್ನು ಕರೆದು ಮನುಷ್ಯರು ನಡೆಸುವ ಪ್ರೆಸ್ಸನ್ನು, ಪುಸ್ತಕಗಳು ಉಂಟಾಗುವ ವಿಧಾನವನ್ನು ಕುರಿತು ಸಂಶೋಧನೆ ಮಾಡುವಂತೆ ಹೇಳಿ ಒಂದು ಮಹಾಪ್ರಬಂಧವನ್ನು ಸಿದ್ಧಪಡಿಸುವಂತೆ ಆಜ್ಞಾಪಿಸಿದರು. ಆ ಇರುವೆಯಾದರೋ 3-4 ತಿಂಗಳ ಕಾಲ ತನ್ನ ಸಹಾಯಕರೊಂದಿಗೆ ಪ್ರೆಸ್ಸನ್ನು ತಾವೇ ನಿರ್ಮಿಸಿಕೊಂಡ ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್ ಮೂಲಕ ಆಮೂಲಾಗ್ರವಾಗಿ ಪರಿಶೀಲಿಸಿ ಮಹಾಪ್ರಬಂಧವನ್ನು ರಚಿಸಿತು. ನಾನು ಮತ್ತು ನನ್ನ ಸಹಾಯಕರು ಹಗಲೂ ರಾತ್ರಿ ಕಣ್ಣಿನ ಮೇಲೆ ಕಣ್ಣಿಟ್ಟು ಅಚ್ಚುಕೂಟವನ್ನು ಪರಿಶೀಲಿಸಿದೆವು. ಕೆಲವು ಬಿಳಿಯ ಹಾಳೆಗಳ ಮೇಲೆ ಕಬ್ಬಿಣದ ಮೊಳೆಗಳು ಕ್ರಮಬದ್ಧವಾಗಿ ಲಯಬದ್ಧವಾಗಿ ಬೀಳುವುದರಿಂದ ಗ್ರಂಥಗಳಾಗುತ್ತವೆಯೇ ಹೊರತು ಗ್ರಂಥಕರ್ತನೊಬ್ಬ ಇರುವನು ಎಂಬುದಕ್ಕೆ ನನಗೆ ಯಾವ ಪುರಾವೆಯೂ ಸಿಗಲಿಲ್ಲ. ಗ್ರಂಥಕರ್ತನು ಇದ್ದಾನೆಂಬುದು ದೀರ್ಘಕಾಲದಿಂದ ಗಟ್ಟಿಯಾಗಿ ನೆಲೆ ನಿಂತ ಮೂಢನಂಬಿಕೆ. ಹೆಚ್ಚು ಹೆಚ್ಚು ಪರಿಶೀಲನೆ, ಪ್ರಯೋಗ, ಅನ್ವೇಷಣೆಗಳು ನಡೆದಂತೆಲ್ಲ ಈ ಮೂಢನಂಬಿಕೆ ಮಾಯವಾಗುವುದು ಎಂದು ಅದು
ತನ್ನ ವೈಜ್ಞಾನಿಕ ಅನಿಸಿಕೆಯನ್ನು ಸ್ಪಷ್ಟವಾಗಿ ಸಾರಿ ಹಿರಿಯ ಬುದ್ಧಿಜೀವಿ ಇರುವೆಗಳಿಗೆ ಸಿಗುವ ಬಹುಮಾನವನ್ನು ತಾನೂ ಗಿಟ್ಟಿಸಿಕೊಂಡಿತಂತೆ. ಈಗ ಪುಸ್ತಕವನ್ನು ಒಂದು ಹಸುವಿನೆದುರು ಇಟ್ಟರೆ ಅದು ಅದನ್ನು ತಿನ್ನಲು ಸಾಧ್ಯವೇ ಎಂದು ನೆಕ್ಕಿ ನೋಡಿ ಅಸಾಧ್ಯವೆಂದು ತಿಳಿದ ಬಳಿಕ ಅದರ ಕಡೆ ಗಮನವನ್ನೇ ಕೊಡದು. ಹಸುವಿಗೆ ಪುಸ್ತಕವು ತಿನ್ನಲಾಗದ ವಸ್ತುವೆಂಬ ಜ್ಞಾನವಾಗಿದೆ. ಓದು ಬರಹದ ಗಂಧಗಾಳಿ ಇಲ್ಲದ ಪುಸ್ತಕದ ಬಗ್ಗೆ ಏನನ್ನೂ ಕಂಡು ಕೇಳಿ ಅರಿಯದ ಆಫ್ರಿಕಾದ ಕಗ್ಗಾಡಿನಲ್ಲಿರುವ ವ್ಯಕ್ತಿಯ ಎದುರು ಪುಸ್ತಕವನ್ನಿಡಿ. ಅವನು ಅದನ್ನು ಮುಟ್ಟಿ ನೋಡಿ ತನ್ನ ಹತ್ತಿರ ಇಟ್ಟುಕೊಳ್ಳಬಹುದು, ದೂರಕ್ಕೆ ಎಸೆಯಲೂಬಹುದು. ಒಂದು ವೇಳೆ ಪುಸ್ತಕವನ್ನು ತೆರೆದು ನೋಡಿದಾಗ ಅಲ್ಲಿರುವ ಅಕ್ಷರಗಳು ಅವನ ಪಾಲಿಗೆ ಕಪ್ಪು ಇರುವೆಗಳ ಸಾಲಿನಂತೆ ಕಾಣಬಹುದು. ಅವನ ತಿಳುವಳಿಕೆಗೆ ಮೀರಿದ ವಸ್ತು ಅದು. ಆದರೂ ಪುಸ್ತಕದ ಬಗೆಗೆ ಒಂದು ತೆರನಾದ ಜ್ಞಾನ ಅವನಿಗೆ ಉಂಟಾಗಿದೆ. ಈಗ ಪುಸ್ತಕವನ್ನು ಓದಿ ಅರ್ಥೈಸಿಕೊಳ್ಳಬಲ್ಲ ವ್ಯಕ್ತಿಯ ಎದುರು ಪುಸ್ತಕವನ್ನಿಡಿ. ಓಹ್, ಒಳ್ಳೆಯ ಪುಸ್ತಕವೆಂದು ತೋರುತ್ತದೆ, ನನಗೆ ಈ ಭಾಷೆ ತಿಳಿಯದು, ಏನು ಮಾಡಲಿ ಎನ್ನುತ್ತಾನೆ. ಭಾಷೆಯನ್ನು ತಿಳಿದ ವ್ಯಕ್ತಿ ಆ ಗ್ರಂಥವನ್ನು ಓದುತ್ತೋದುತ್ತಾ ಕೆಲವೊಮ್ಮೆ ಗಂಭೀರನಾಗುತ್ತಾನೆ, ಕೆಲವೊಮ್ಮೆ ಕಂಬನಿ ದುಂಬುತ್ತಾನೆ, ಕೆಲವೊಮ್ಮೆ ನಗುತ್ತಾನೆ, ಕೆಲವೊಮ್ಮೆ ಆಹಾ ಓಹ್ ಎನ್ನುತ್ತಾನೆ. ಎಷ್ಟೊಂದು ಅರ್ಥಪೂರ್ಣವಾಗಿದೆ ಬರಹ ಎಂದು ಅಚ್ಚರಿಯಿಂದ ಪ್ರಶಂಸಿಸುತ್ತಾನೆ. ಪುಸ್ತಕವು ಬರಹಗಾರನ ಅಭಿಪ್ರಾಯದ ಸುವ್ಯವಸ್ಥಿತ ಅಭಿವ್ಯಕ್ತಿ ಎಂಬುದು ಸ್ಪಷ್ಟ. ನಿಜ, ಗ್ರಂಥರಚನೆ ಮಾಡಿದವನು ಸೀಮಿತ ಶಕ್ತಿಯ ವ್ಯಕ್ತಿ. ಆದರೆ ವಿಶ್ವವೆಂಬ ಕಾವ್ಯವನ್ನು ರಚಿಸಿದವನು ಸರ್ವಜ್ಞನೂ ಸರ್ವಶಕ್ತನೂ ಸರ್ವವ್ಯಾಪಿಯೂ ಆದ ನಿಯಾಮಕನು. ಅವನನ್ನೇ ನಾವು ದೇವರು ಎನ್ನುವುದು. ಪ್ರತಿಯೊಂದು ಅಣುಕಣವನ್ನೂ ಅರ್ಥಪೂರ್ಣವಾಗಿ ವರ್ತಿಸುವಂತೆ ಮಾಡಿ ಈ ಪರಮಾದ್ಭುತ ವಿಶ್ವದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳನ್ನು ನಿರಂತರವಾಗಿ ನಡೆಯುವಂತೆ ಮಾಡಿದ್ದಾನೆ. ಮೇಲಿನ ಮಾತುಗಳಲ್ಲಿ ದೇವರನ್ನು ಕುರಿತ ಸಂಕುಚಿತ ಭಾವನೆಗಳ ಬಿಗಿ ಹಿಡಿತದಿಂದ ನಮ್ಮನ್ನು ನಾವು ಹೇಗೆ ಬಿಡಿಸಿಕೊಳ್ಳಬಹುದು ಎಂಬುದನ್ನು ಕಾಣಬಹುದು. ಜೊತೆಗೆ ದುರಭಿಮಾನ, ಪರಮತ ಅಸಹಿಷ್ಣುತೆ, ದ್ವೇಷ ಮೌಢ್ಯಗಳ ಕಾರಾಗೃಹದಿಂದ ನಮ್ಮನ್ನು ನಾವು ಹೇಗೆ ತಪ್ಪಿಸಿಕೊಳ್ಳಬಹುದು ಎಂಬುದನ್ನು ಊಹಿಸಬಹುದು. ಪರಮಾರ್ಥ ಸತ್ಯವು ಯಾವುದೇ ಒಂದು ಆವಿರ್ಭಾವಕ್ಕೇ ಸೀಮಿತವಲ್ಲ. ಅದು ಏಕಮುಖವಾದುದಲ್ಲ, ಅದು ಸರ್ವತೋಮುಖವಾದುದು. ಒಂದು ಅವತಾರ ಅಥವಾ ಒಬ್ಬ ಪ್ರವಾದಿಯ ಬೋಧನೆಗೇ ಸೀಮಿತವಲ್ಲ ಎಂಬ ಉದಾರ ದೃಷ್ಟಿ ಬೆಳೆಯದೆ ಧಾರ್ಮಿಕರಲ್ಲಿ ಪರಸ್ಪರ ದ್ವೇಷ, ಜಗಳ, ಬಡಿದಾಟ ನಿಲ್ಲದು, ಶಾಂತಿ ನೆಲೆಸದು. ವಿಜ್ಞಾನಕ್ಕೆ ಸಮ್ಮತವಾದ, ಎಲ್ಲರೂ ಒಪ್ಪಲೇಬೇಕಾದ ಈ ವಿಶ್ವ ವಿಶಾಲ ಭಾವನೆಯನ್ನು ಭಾರತೀಯ ಋಷಿ ಪರಂಪರೆ ಹಿಂದೆ ಸಾರಿತ್ತು. ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು 19ನೇ ಶತಮಾನದ ಅಂತ್ಯಭಾಗದಲ್ಲಿ ದಿಕ್ತಟಗಳು ಮೊಳಗುವಂತೆ ಇನ್ನೊಮ್ಮೆ ಈ ಉದಾರ ಭಾವನೆಯನ್ನೇ ಉದ್ಘೋಷಿಸಿದರು. ಮುಂದೆಯೂ ಭಾರತದಿಂದಲೇ ಈ ಭಾವ ಘೋಷಿಸಲ್ಪಡುವುದು. ಸಾವಕಾಶವಾಗಿ ಜಗತ್ತಿನ ಎಲ್ಲ ಜನಾಂಗಗಳೂ ಅದನ್ನು ಅನಿವಾರ್ಯವಾಗಿ ಸ್ವೀಕರಿಸುವುವು ಎಂಬುದರಲ್ಲಿ ಸಂದೇಹವಿಲ್ಲ. ಈ ಉದಾರ ಭಾವನೆಯನ್ನು ಬೋಧಿಸುವುದಕ್ಕಾಗಿಯೇ ಭಗವಂತನು ಭರತಖಂಡವನ್ನು ರಕ್ಷಿಸಿ ತಲೆ ಎತ್ತಿ ನಿಲ್ಲುವಂತೆ ಮಾಡುವನು. 1893ರಲ್ಲಿ ಅಮೆರಿಕದಲ್ಲಿ ನಡೆದ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮೀಜಿ ಹೇಳಿದ ಮಾತುಗಳು ಇವು. ಜಗತ್ತಿಗೆ ವಿಶ್ವಧರ್ಮ ಸಮ್ಮೇಳನವು ಏನಾದರೂ ತೋರಿದ್ದರೆ ಅದು ಇದು. ದೈವೀ ಪ್ರಜ್ಞೆ, ಪವಿತ್ರತೆ, ದಯೆ, ದಾನಬುದ್ಧಿ ಮುಂತಾದವುಗಳು ಜಗತ್ತಿನ ಯಾವ ಒಂದು ಧರ್ಮ ಸಂಸ್ಥೆಗೋ ಧರ್ಮಕ್ಕೋ ಮೀಸಲಾದುವಲ್ಲ. ಪ್ರತಿಯೊಂದು ಧರ್ಮವೂ ಕೂಡ ಉನ್ನತ ಮಟ್ಟದ ಉದಾತ್ತ ಚರಿತರಾದ ಸ್ತ್ರೀ ಪುರುಷರನ್ನು ಕೊಟ್ಟಿರುವುದು. ಇಷ್ಟೊಂದು ಸಾಕ್ಷ್ಯಾಧಾರಗಳು ಇರುವಾಗಲೂ ಯಾರಾದರೂ ತಮ್ಮ ಧರ್ಮ ಒಂದೇ ಬಾಳುವುದು, ಇತರ ಧರ್ಮಗಳೆಲ್ಲವೂ ನಾಶವಾಗುವುದು ಎಂದು ತಿಳಿದುಕೊಂಡರೆ ಅವರ ಅಜ್ಞಾನ, ಮತಾಂಧತೆ, ಮತಿಹೀನತೆಗಳನ್ನು ಕಂಡು ನಾನು ತೀವ್ರವಾಗಿ ಮರುಗುತ್ತೇನೆ, ಕನಿಕರ ಪಡುತ್ತೇನೆ. ಪ್ರತಿಯೊಂದು ಧರ್ಮದ ಧ್ವಜದ ಮೇಲೂ
ವಿಭಿನ್ನ ಧರ್ಮಾನುಯಾಯಿಗಳು ಎಷ್ಟೇ ವಿರೋಧಿಸಿದರೂ ಹೋರಾಟವಲ್ಲ ಸಹಾಯ, ನಾಶವಲ್ಲ ಸ್ವೀಕಾರ, ವೈಮನಸ್ಯವಲ್ಲ ಶಾಂತಿ ಮತ್ತು ಸಮನ್ವಯ ಎಂಬುದನ್ನು ಬೇಗ ಬರೆಯಲಾಗುವುದು. ವೈಜ್ಞಾನಿಕ ಸಂಶೋಧನೆಗಳ ಬೆಳಕಿನಲ್ಲಿ, ವಿಜ್ಞಾನದ ಪರಮಾದ್ಭುತವಾದ ನೂತನ ಸಂಶೋಧನೆಗಳ ಬೆಳಕಿನಲ್ಲಿ ಇಡೀ ಜಗತ್ತೇ ಒಂದು ಎಂಬುದು ಸ್ಪಷ್ಟವಾಗಿರುವ ಸನ್ನಿವೇಶದಲ್ಲಿ ಜಗತ್ತಿನ ನಿಯಾಮಕನೂ ಒಬ್ಬನೇ, ಎಲ್ಲರೂ ದೇವರ ಮಕ್ಕಳೇ ಎಂಬ ಶ್ರೇಷ್ಠ ಸತ್ಯವನ್ನು ಎಲ್ಲ ಧಾರ್ಮಿಕ ಮುಖಂಡರೂ ಪ್ರಸಾರ ಮಾಡಬೇಕಾದ ಕಾಲ ಸನ್ನಿಹಿತವಾಗಿದೆ. ಭಾಷೆಗಳಲ್ಲಿ ವೈವಿಧ್ಯವಿದೆ. ಜಗತ್ತಿನಲ್ಲಿ 4-5 ಭಾಷೆಗಳು ಇರಬಹುದು. ಆ ಭಾಷೆಯ ಶಬ್ದವು ಸೂಚಿಸುವ ವಸ್ತುವಿನಲ್ಲಿಲ್ಲ. ಭಗವದ್ಭಾವನೆ ಮತ್ತು ಪೂಜಾ ವಿಧಾನಗಳಲ್ಲಿ ವ್ಯತ್ಯಾಸವಿದೆ. ಪೂಜಿಸಲ್ಪಡುವ ತತ್ವ ಒಂದೇ. ಅತಿರೇಕದ ಸ್ವಮತಾಭಿಮಾನ, ಧಾರ್ಮಿಕ ಮತಾಂಧತೆ, ಅನ್ಯಮತ ದ್ವೇಷ, ತನ್ನ ಮತ ಮಾತ್ರ ಸತ್ಯ, ಅದು ಮಾತ್ರ ಉಳಿಯಬೇಕು, ಉಳಿದವರು ನಾಶವಾಗಬೇಕೆಂಬ ಆಂತರಿಕ ಬಯಕೆ, ಇವು ಈ ಸುಂದರ ಜಗತ್ತನ್ನು ಬಹುಕಾಲದಿಂದ ಆವರಿಸಿಕೊಂಡಿರುವ ವಿಚಾರ ಇತಿಹಾಸ ದಾಖಲಿಸುತ್ತಲಿದೆ. ಜಗತ್ತನ್ನು ಹಿಂಸೆಯ ನರಕಕ್ಕೆ ತಳ್ಳುವ, ರಕ್ತದ ಕಾಲುವೆ ಹರಿಸುವ, ಮಾನವತೆ ಮತ್ತು ಸಂಸ್ಕೃತಿಯನ್ನು ನಾಶಗೊಳಿಸುವ, ಬದುಕನ್ನು ನಿರಾಶೆಯ ಕೂಪಕ್ಕೆ ತಳ್ಳುವ ಈ ಧರ್ಮವಿರೋಧಿ ಕಾರ್ಯಕ್ರಮ ಧಾರ್ಮಿಕರೆನಿಸಿಕೊಂಡವರಿಂದಲೇ ಆರಂಭವಾಯಿತು ಎನ್ನುವ ಸಂಗತಿ ಎಂಥ ದುರಂತ! ಇದೀಗ ಅಂಥ ಚಟುವಟಿಕೆಗಳಿಗೆ ಪೂರ್ಣ ವಿರಾಮ ಹಾಕುವಂತೆ ಎಲ್ಲ ಧಾರ್ಮಿಕ ಪಂಗಡಗಳಲ್ಲಿ ಇರುವ ಉದಾರ ಭಾವನೆಯ ಧಾರ್ಮಿಕ ಮುಖಂಡರು ವಿಶೇಷ ರೀತಿಯಿಂದ ಶ್ರಮಿಸಬೇಕಾಗಿದೆ. ಭಗವಂತನನ್ನು ಸರ್ವಜ್ಞ, ಸರ್ವಶಕ್ತ, ಸರ್ವವ್ಯಾಪಿ ಎನ್ನುತ್ತಾ ಅವನ ಮನಸ್ಸಿಗೆ ನೋವನ್ನುಂಟು ಮಾಡಿ ಶಾಪಗ್ರಸ್ತವಾಗುವ ದುಷ್ಕಾರ್ಯಕ್ಕೆ ನಿಜವಾದ ಧಾರ್ಮಿಕ ಮುಖಂಡರು ಪ್ರೇರಣೆ ನೀಡಲು ಸಾಧ್ಯವೇ? ಎಲ್ಲ ಧರ್ಮಗಳೂ ಸಾರುವ ತಿರುಳು ಒಂದೇ ಎಂಬುದನ್ನು ಮತ್ತೆ ಮತ್ತೆ ನೆನಪಿಗೆ ತಂದುಕೊಂಡು ಸಮರಸದ ಭಾವನೆಯನ್ನು ಹರಡಬೇಕಾದುದು ಸಾಮಾಜಿಕ ಪ್ರಜ್ಞೆ ಉಳ್ಳ ವಿದ್ಯಾವಂತರ ಕರ್ತವ್ಯವಾಗಬೇಕು. ನಾವು ದೇವರನ್ನು ಪ್ರೇಮ ಸ್ವರೂಪ ಎನ್ನುತ್ತೇವೆ. ಅವನು ನಮ್ಮನ್ನು ಎಂದರೆ ಯಾವುದೇ ಒಂದು ಪಂಥಕ್ಕೆ ಸೇರಿದವರನ್ನು ಮಾತ್ರ ಪ್ರೀತಿಸಿದನೇ? ಅವನು ತನ್ನ ಸ್ವರೂಪವನ್ನೂ ಮಹಿಮೆಯನ್ನೂ ಸತ್ಯವನ್ನೂ ಬೇರಾವ ರೀತಿಯಲ್ಲೂ ತಿಳಿಸಲು ಸಮರ್ಥನಲ್ಲವೇ? ತಿಳಿಸಿಲ್ಲವೇ? ಅವರವರ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಅವರ ಹಿತದೃಷ್ಟಿಯಿಂದ ತಿಳಿಸಲಾರನೇ? ತಿಳಿಸಲೇ ಇಲ್ಲವೇ? ಈ ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳಬೇಕು. ಸರಿಯಾದ ಸರ್ವಸಮ್ಮತವಾದ ಉತ್ತರವನ್ನೂ ಹುಡುಕಬೇಕು. ನಮ್ಮ ಸಂಕುಚಿತ ದೃಷ್ಟಿ ಬದಲಾಗಬೇಕು. ಆ ದೃಷ್ಟಿ ಎಲ್ಲರೂ ಒಪ್ಪಲೇಬೇಕಾದ ಪೂರ್ಣ ಸತ್ಯವನ್ನು ಆಧರಿಸಿರಬೇಕು. ಅಜ್ಞಾನ ಮತ್ತು ಸಂಕುಚಿತತೆಯಿಂದ ದುರಭಿಮಾನ, ದುರಹಂಕಾರ, ಮತಾಂಧತೆ ಇವು ಬೆಳೆಯುತ್ತವೆ. ಈ ಗುಣಗಳನ್ನು ಯಾವ ನಿಜವಾದ ಧರ್ಮವೂ ಎತ್ತಿ ಹಿಡಿಯಲಾರದು. ಪ್ರಪಂಚದ ಎಲ್ಲ ಧರ್ಮಗಳ ಪವಿತ್ರ ಗ್ರಂಥಗಳಲ್ಲೂ ಪರಮಾತ್ಮನ ಸರ್ವಶಕ್ತತೆ, ಸರ್ವಜ್ಞತೆ ಮತ್ತು ಸರ್ವವ್ಯಾಪಿತ್ವವನ್ನು ಕುರಿತು ಸ್ಪಷ್ಟವಾಗಿಯೇ ಸಾರಿದ್ದಾರೆ. ಆ ಮಾತುಗಳನ್ನು ಮನನ ಮಾಡಿದರೆ ನಮ್ಮ ಸಂಕುಚಿತ ಮತ್ತು ಜಗಳಕ್ಕಾಗಿ ಕಾಲು ಕೆರೆಯುವ ಪ್ರವೃತ್ತಿ ಕಡಿಮೆಯಾಗುವ ಸಂಭವವಿದೆ. ತೇಜೋಬಿಂದು ಉಪನಿಷತ್, ಬುದ್ಧಿಯನ್ನು ಚುರುಕುಗೊಳಿಸಿ ನೋಡು, ವಿಶ್ವವೆಲ್ಲ ಅವನಿಂದ ತುಂಬಿದೆ. ಇಲ್ಲಿ ಬುದ್ಧಿಯನ್ನು ಚುರುಕುಗೊಳಿಸುವುದೆಂದರೆ ತೆರೆದ ಹಾಗೂ ಶುದ್ಧ ಮನಸ್ಸಿನಿಂದ ಈ ಪರಮಾದ್ಭುತ ಜಗತ್ತನ್ನು ಪರಿಶೀಲಿಸಿ ಚಿಂತಿಸಿ ನೋಡು ಎಂದರ್ಥ. ಹಾಗೆ ಪರಿಶೀಲಿಸಿ ಪರಿಭಾವಿಸಿದಾಗ ಎಲ್ಲೆಲ್ಲೂ ಆತನಿದ್ದಾನೆ ಎಂಬುದು ತಿಳಿದು ಬರುವುದು. ಋಗ್ವೇದ ಸೂಕ್ತ, ಯಾರ ಮಹಿಮೆಯನ್ನು ಹಿಮವತ್ ಪರ್ವತಗಳೂ, ಅಗಾಧ ಸಾಗರಗಳೂ, ನದಿಗಳೂ, ದಶದಿಕ್ಕುಗಳೂ ಸಾರುತ್ತವೆಯೋ ಆತನನ್ನು ನಮ್ಮ ಪರಿಶುದ್ಧ ನಿವೇದನೆಗಳಿಂದ ಪೂಜಿಸೋಣ. ಅಲ್ ಕೊರಾನ್, ಸಪ್ತ ಸಮುದ್ರಗಳೂ, ಭೂಮಿಯೂ, ಅಲ್ಲಿದ್ದುಕೊಂಡಿರುವ ಎಲ್ಲವೂ
ಅವನನ್ನು ಹೊಗಳಿ ಹಾಡುತ್ತವೆ. ಅವನನ್ನು ಹಾಡಿ ಹೊಗಳದ ಯಾವ ವಸ್ತುವೂ ಇಲ್ಲ. ಆದರೆ ಅವು ಮಾಡುವ ಸ್ತುತಿಯನ್ನು ನೀವು ತಿಳಿದುಕೊಳ್ಳುತ್ತಿಲ್ಲ. ಕ್ರೈಸ್ತರ ಪವಿತ್ರ ಗ್ರಂಥ ಫಿಲೋಕಾಲಿಯ. ಭಗವಂತನು ಚೈತನ್ಯಮಯನು. ಅವನು ಎಲ್ಲ ವಸ್ತುಗಳಲ್ಲೂ ವ್ಯಕ್ತವಾಗಿದ್ದಾನೆ. ಜೀವಾತ್ಮನು ಶರೀರದಲ್ಲಿ ವ್ಯಕ್ತನಾಗಿರುವಂತೆ. ಫಿಲೋಕಾಲಿಯ ಗ್ರಂಥವು ಭಗವಂತನ ಮಹಿಮೆಯನ್ನು ಅತ್ಯಂತ ಸ್ಪಷ್ಟವಾಗಿ ಸಾರುವ ಭೂಮ್ಯಾಕಾಶಗಳಲ್ಲಿ ಇರುವ ಸಂಗತಿಗಳನ್ನು ಪಟ್ಟಿ ಮಾಡಿ ಹೀಗೆ ತಿಳಿಸುತ್ತದೆ. ಸೂರ್ಯಚಂದ್ರ ನಕ್ಷತ್ರಗಳು, ಅವುಗಳ ಚಲನೆ ಮತ್ತು ಸ್ಥಿರತೆ, ಋತುಭೇದಗಳು, ಮಳೆ ಗಾಳಿ, ಅಸಂಖ್ಯ ಜಾತಿಯ ಪ್ರಾಣಿಗಳು, ಸಸ್ಯರಾಶಿ, ಅವುಗಳ ನಾನಾ ರೂಪಗಳು, ವರ್ಣಗಳು, ಅವುಗಳಲ್ಲಿರುವ ಸಾಂಗತ್ಯ, ಸೌಂದರ್ಯ, ಸಾಮರಸ್ಯ, ಲಯಬದ್ಧತೆ, ಪ್ರಯೋಜನ, ಇವು ಭಗವಂತನ ಅಸ್ತಿತ್ವವನ್ನು ಸಾರುತ್ತವೆ. ಭಗವದ್ಗೀತೆ. ಭಗವಂತನೇ ಸಮಸ್ತ ಜಗತ್ತಿನ ಉತ್ಪತ್ತಿಗೆ ಕಾರಣ. ಆತನಿಂದಲೇ ಜಗತ್ತು ನಡೆಯುತ್ತಿದೆ. ಬೈಬಲ್. ಕಾರ್ಯವಿಧಾನಗಳಲ್ಲಿ ವೈವಿಧ್ಯವಿದೆ, ಆದರೆ ಆ ಒಬ್ಬ ದೇವನೇ ಎಲ್ಲರಲ್ಲೂ ಪ್ರವರ್ತಿಸುತ್ತಿದ್ದಾನೆ. ಫಿಲೋಕಾಲಿಯ. ಭಗವಂತನ ಇಚ್ಛೆಯೇ ಎಲ್ಲವನ್ನೂ ಚಲಿಸುವಂತೆ ಮಾಡುತ್ತದೆ. ಎಲ್ಲ ಅಸ್ತಿತ್ವಕ್ಕೂ ಸ್ಥಿತಿಗೂ ಅದೇ ಕಾರಣ. ಅಲ್ ಖುರಾನ್. ಅವನಿಗೆ ತಿಳಿಯದೆ ಒಂದು ಎಲೆಯೂ ಬೀಳದು. ಸ್ವಾಮಿ ರಾಮಕೃಷ್ಣಾನಂದರ ಮಾತು. ಪವಿತ್ರತೆ ಮತ್ತು ಅಂತರ್ದೃಷ್ಟಿಯನ್ನು ಪಡೆದುಕೊಂಡ ವ್ಯಕ್ತಿ ಮಾತ್ರ ಪ್ರಕೃತಿಯ ಚಟುವಟಿಕೆಗಳನ್ನು ಸರಿಯಾಗಿ ಸಮಗ್ರವಾಗಿ ಪರಿಶೀಲಿಸಬಲ್ಲ. ಮಾತ್ರವಲ್ಲ, ಪ್ರಕೃತಿಯ ಪ್ರತಿಯೊಂದು ಅಂಶವೂ ಅಣುಕಣವೂ ಹೇಗೆ ಜೀವಂತವಾಗಿದೆ ಎಂಬುದನ್ನು ಪ್ರತ್ಯಕ್ಷವಾಗಿ ನೋಡಬಲ್ಲ. ಇಡೀ ವಿಶ್ವವು ಸರ್ವಜ್ಞನಾದ ವಿಶ್ವನಿಯಾಮಕನ ಪ್ರಜ್ಞೆಯಿಂದ ತುಂಬಿ ತುಳುಕುತ್ತಿದೆ ಎಂಬುದು ಅವನ ಪಾಲಿಗೆ ಪ್ರತ್ಯಕ್ಷ ಅನುಭವದ ಸಂಗತಿಯಾಗುವುದು. ಶ್ರೀರಾಮಕೃಷ್ಣ. ಕಣ್ಣು ತೆರೆದಿದ್ದರೂ ಸರ್ವಭೂತಗಳಲ್ಲಿಯೂ ಭಗವಂತನಿರುವುದನ್ನು ನೋಡಿದ್ದೇನೆ. ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಗಿಡಮರಗಳಲ್ಲಿ, ಸೂರ್ಯಚಂದ್ರರಲ್ಲಿ, ನೆಲದಲ್ಲಿ, ಜಲದಲ್ಲಿ, ಸರ್ವಭೂತಗಳಲ್ಲಿಯೂ ಆತನೇ ಇದ್ದಾನೆ. ಕನಕದಾಸರು. ಅಲ್ಲಿಹನು ಇಲ್ಲಿಲ್ಲವೆಂಬಿ ಸೊಲ್ಲು ಸಲ್ಲದು ಒಳಹೊರಗೆ ನೀನಲ್ಲದೆ ಅನ್ಯತ್ರ ಬೇರಿಲ್ಲ ಎಂಬುದನ್ನು ಬಲ್ಲರು ಇಳಿಯೊಳು ಭಾಗವತರಾದವರು. ಪರಮಸೂಕ್ಷ್ಮವಾದುದರಿಂದ ಆ ಪರತತ್ವವು ಅಗೋಚರ. ಅದು ದೂರದಲ್ಲಿದೆ ಎಂದು ಭಾಸವಾದರೂ ಹತ್ತಿರದಲ್ಲಿಯೇ ಇದೆ. ಭಗವದ್ಗೀತೆ. ಅವನು ಎಲ್ಲಾ ಚರಾಚರ ಭೂತಗಳ ಹೊರಗೊಳಗೆ ಪರಿಪೂರ್ಣನಾಗಿದ್ದಾನೆ ಮತ್ತು ಚರಾಚರ ರೂಪಿಯೂ ಸಹ ಆಗಿದ್ದಾನೆ. ಅವನು ಸೂಕ್ಷ್ಮನಾಗಿರುವುದರಿಂದ ಅವಿಜ್ಞೇಯನಾಗಿದ್ದಾನೆ. ಅತಿ ಸಮೀಪದಲ್ಲೂ ಅತಿ ದೂರದಲ್ಲೂ ಇರುವವನು ಅವನೇ ಆಗಿದ್ದಾನೆ. ಭಗವಂತನು ಎಲ್ಲೆಲ್ಲೂ ಇದ್ದಾನೆ, ಎಲ್ಲ ಜೀವಜಂತುಗಳಲ್ಲೂ ಇದ್ದಾನೆ ಎಂದಾಗ ನಮಗೆ ಆತನಲ್ಲಿ ನಿಜವಾದ ಶ್ರದ್ಧೆ, ಪ್ರೀತಿ ಇರುವುದಾದರೆ ಎಲ್ಲ ಜೀವಜಂತುಗಳ ಮೇಲೂ ನಮ್ಮ ಪ್ರೀತಿ ಕಾಳಜಿಗಳು ಉಕ್ಕಿ ಹರಿಯಬೇಕಲ್ಲವೇ? ನಿಜವಾದ ಪ್ರೀತಿ ವ್ಯಕ್ತವಾಗುವ ಬಗೆ ಹೇಗೆ? ತ್ಯಾಗ ಸೇವೆಗಳ ಮೂಲಕ ಅಲ್ಲವೇ? ಪ್ರೀತಿ ಪಾತ್ರರ ಮೆಚ್ಚುಗೆಗಾಗಿ, ಅವರ ಸಂತೋಷಕ್ಕಾಗಿ ಎಂಥ ತ್ಯಾಗಕ್ಕೂ ಸೇವೆಗೂ ನಾವು ಸಿದ್ಧರೆಂದಾದರೆ ನಮ್ಮಲ್ಲಿ ನಿಜವಾದ ಪ್ರೀತಿ ಉಕ್ಕುತ್ತಿದೆ ಎಂದಾಯಿತಲ್ಲವೇ? ಇಂದು ಧಾರ್ಮಿಕರೆನಿಸಿಕೊಂಡವರು ಎಲ್ಲರೆಡೆಗೂ ಆ ಪ್ರೀತಿಯನ್ನು ಹರಿಸಲು ಸಮರ್ಥರಾಗಿದ್ದಾರೆಯೇ? ಪರಸ್ಪರ ದ್ವೇಷಿಸಲು ನಮ್ಮಲ್ಲಿ ಬೇಕಷ್ಟು ಧರ್ಮಗಳಿವೆ, ಆದರೆ ಪ್ರೀತಿಸಲು ಇಲ್ಲ. ಧರ್ಮ ಎಂಬುದು ದೇವರತ್ತ ಮನುಷ್ಯನನ್ನು ಕೊಂಡೊಯ್ಯುವ ದಿವ್ಯ ದಾರಿ. ದೇವರಿಗೆ ಪ್ರಿಯವಾದ ಶ್ರದ್ಧೆ, ತಾಳ್ಮೆ, ಕ್ಷಮೆ, ಪ್ರೀತಿ, ಕರ್ತವ್ಯನಿಷ್ಠೆಯೇ ಮೊದಲಾದ ಸದ್ಗುಣಗಳನ್ನು ಬೆಳೆಸಿ ಪೋಷಿಸುವ ನಿಯಮಗಳ ಪಾಲನೆ. ನಿಸ್ವಾರ್ಥ ಪ್ರೀತಿ, ಶಾಂತಿ, ಸೌಹಾರ್ದ, ಸಾಮರಸ್ಯ ಮತ್ತು ಸಮನ್ವಯವೇ ಮೊದಲಾದ ಭಾವನೆಗಳನ್ನು ಸಮಾಜದಲ್ಲಿ ಬಿತ್ತರಿಸಬೇಕಾದ ಧಾರ್ಮಿಕ ಮತಪಂಥಗಳು ದ್ವೇಷ, ಅಸೂಯೆ, ಹಿಂಸೆಗಳನ್ನು ಹೆಚ್ಚಿಸಿ ರಕ್ತಪಿಪಾಸುಗಳಾಗಿಯೇ ಮುಂದುವರಿಯುವಂತಾಗಿದೆಯಲ್ಲ. ಮನುಕುಲವನ್ನು ನಿರಾಶೆಯ ಕೂಪಕ್ಕೆ ತಳ್ಳುತ್ತಿವೆಯಲ್ಲ. ಇದೆಂಥ ಅಣಕ, ವಿರೋಧಾಭಾಸ! ಈ ದುರಂತಕ್ಕೆ ಶಾಶ್ವತ ಪರಿಹಾರ ಏನಾದರೂ ಇದೆಯೇ? ಇದೆ. ಗಾಡ್, ಅಲ್ಲಾ, ಬ್ರಹ್ಮ ಎಂಬೆಲ್ಲ ಹೆಸರುಗಳು ಬೇರೆ ಬೇರೆಯಾದರೂ ಸರ್ವಶಕ್ತನಾದ ಭಗವಂತನು ಒಬ್ಬನೇ. ಎಲ್ಲರೂ ಆತನ ಮಕ್ಕಳೇ. ಕೆಲವರು ಸ್ವಲ್ಪ ಹಿಂದಿದ್ದಾರೆ.
ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಲು ಕಲಿಯಬೇಕೆಂಬುದೇ ಆತನ ಇಚ್ಛೆ. ಪ್ರೇಮಮಯನಾದ ಭಗವಂತನ ಪ್ರತಿನಿಧಿಗಳಾದ ಬೆಳಕು ಗಾಳಿಗಳು ಎಲ್ಲರ ಮನೆ ಅಂಗಳಕ್ಕೂ ಹರಿಯುತ್ತವೆ. ಎಲ್ಲೆಡೆಗೂ ಹಬ್ಬಿ ಎಲ್ಲರನ್ನೂ ತಬ್ಬಿ ಅವು ನಿಸ್ವಾರ್ಥ ಪ್ರೀತಿಯ ಪಾಠವನ್ನೇ ಬೋಧಿಸುತ್ತವೆ. ನಾನಾ ಆಕಾರಗಳಿಂದ ಗೋಚರಿಸಿದರೂ ಆತ ಒಬ್ಬನೇ. ಎಲ್ಲರೂ ಬೇರೆ ಬೇರೆ ಪಥಗಳಿಂದ ಅವನನ್ನು ಸಮೀಪಿಸುತ್ತಿದ್ದಾರೆ ಎಂಬ ಸತ್ಯ ಎಲ್ಲರಿಗೂ ಮನವರಿಕೆಯಾಗಬೇಕಾಗಿದೆ. ಅಸಂಖ್ಯ ದೇವಿ ದೇವತೆಗಳಾಗಿ ಕಂಡರೂ ಆತನು ಒಬ್ಬನೇ. ಪೂಜಾ ವಿಧಾನಗಳಲ್ಲಿ ವ್ಯತ್ಯಾಸವಿದೆ. ಒಂದೇ ತತ್ವವನ್ನು ಕೆಲವರು ನಿರಾಕಾರನೆಂದು ಪೂಜಿಸುತ್ತಾರೆ, ಕೆಲವರು ಸಾಕಾರನೆಂದು ಪೂಜಿಸುತ್ತಾರೆ. ನಿಜ, ನೀರಿಗೆ ಯಾವ ಆಕಾರವೂ ಇಲ್ಲ. ಧ್ರುವ ಪ್ರದೇಶದಲ್ಲಿ ನಿರಂತರವಾಗಿ ಮಂಜು ನಾನಾ ಆಕಾರಗಳಲ್ಲಿ ವ್ಯಕ್ತವಾಗುವುದು. ಮಂಜುಗಡ್ಡೆ ನೀರಲ್ಲದೆ ಬೇರೇನೂ ಅಲ್ಲ. ನೀರು ಆವಿಯಾದರೆ ಅದರ ಅಸ್ತಿತ್ವವೇ ಗೋಚರಿಸದು. ಸತ್ಯದ ಬೆಳಕಿನಲ್ಲಿ ಈ ವೈವಿಧ್ಯ ಹಾಗೂ ವೈವಿಧ್ಯದ ಹಿನ್ನೆಲೆಯಲ್ಲಿರುವ ಏಕತೆಯನ್ನು ಮೊದಲಿಗೆ ಎಲ್ಲ ಧಾರ್ಮಿಕ ಮುಖಂಡರೂ ಸ್ವೀಕರಿಸಿ, ಎಲ್ಲರ ಅಭ್ಯುದಯಕ್ಕೂ ಕಾರಣವಾದ ಎಲ್ಲರ ವ್ಯಕ್ತಿತ್ವವೂ ಅರಳುವಂಥ ಸಾರ್ವತ್ರಿಕ ನೈತಿಕ ನಿಯಮಗಳನ್ನು ಬೋಧಿಸಬೇಕು. ಇದನ್ನು ಮಾಡದೆ ಧಾರ್ಮಿಕರು ಶಾಂತಿಗಾಗಿ ಮಾಡುವ ಪ್ರಯತ್ನ ಯಶಸ್ವಿಯಾಗದು, ಜನರ ನಂಬಿಕೆಯನ್ನೂ ಗಳಿಸದು. ಧಾರ್ಮಿಕ ಮುಖಂಡರು ಜಗಳಕ್ಕಾಗಿ ಕಾಲು ಕೆರೆಯುವುದನ್ನು ನಿಲ್ಲಿಸದೆ ಜಗತ್ತಿನಲ್ಲಿ ಶಾಂತಿ ಸಾಧ್ಯವಾದೀತೆ ಹೇಗೂ ಇರಲಿ. ಯಾವ ಮತ ಪಥ ಪಂಥಗಳವರೇ ಆಗಲಿ, ದೇವರಲ್ಲಿ ವಿಶ್ವಾಸವಿರುವವರೆಲ್ಲ ಶಾಂತಿ, ಸೌಹಾರ್ದ, ಸಮನ್ವಯ, ಸದ್ಭಾವನೆಗಳು ಸರ್ವತ್ರ ವೃದ್ಧಿಯಾಗುವಂತೆ ಭಗವಂತನಲ್ಲಿ ಪ್ರಾರ್ಥಿಸಬೇಕು. ಈಶ್ವರ ಅಲ್ಲಾ ತೇರೇ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್.